ರಾಜ್ಯ ಮಹಿಳಾ ಆಯೋಗದ ರಾಜ್ಯಾಧ್ಯಕ್ಷೆ ಆಪ್ತೆಯಿಂದ ಗೂಂಡಾಗಿರಿ ಆರೋಪ ಕೇಳಿ ಬಂದಿದೆ. ನಾಗಲಕ್ಷ್ಮಿ ಚೌಧರಿ ಆಪ್ತೆ ರಾಣಿ ಪ್ರಭಾ ಎಂಬಾಕೆ ಗೂಂಡಾಗಿರಿ ಪ್ರದರ್ಶಿಸಿದ್ದಾರಂತೆ. ಮೈಸೂರು ಓಂ ಶ್ರೀ ಸಾಯಿನಾಥ ಹೋಮ್ ಕೇರ್ ನರ್ಸಿಂಗ್ ಮಾಲಕಿ ಈಕೆ ಹಾಸನದ ಬಬಿತಾಳನ್ನ ಅಕ್ರಮದಲ್ಲಿಟ್ಟು ಕಿರುಕುಳ ನೀಡಿರುವಂತಹ ಆರೋಪ ಈಕೆ ಮೇಲಿದೆ. ಯುವತಿ ಬಬಿತಾ ಮೇಲೆ ರಾಣಿ ಪ್ರಭಾಗೆ ಲವ್ ಆಯ್ತಂತೆ. ಹೀಗಾಗಿ ನರ್ಸಿಂಗ್ ಕೇರ್ ಕೆಲಸಕ್ಕೆ ಕರೆತಂದು ಬಬಿತಾನ ಅಲ್ಲೇ ಕೂಡ ಹಾಕಿ ಕಿರುಕುಳ ಕೊಟ್ಟಿರುವಂತಹ ಆರೋಪ ಈಗ ರಾಣಿ ಪ್ರಭಾ ಮೇಲೆ ಕೇಳಿ ಬರ್ತಾ ಇರೋದು. 1.5 ವರ್ಷದಿಂದ ನಿರಂತರವಾಗಿ ಈಕೆ ಕಿರುಕುಳ ಕೊಟ್ಟಿದ್ದಂತೆ. ಅಂದರೆ 1.5 ವರ್ಷದ ಹಿಂದೆ ನರ್ಸಿಂಗ್ ಕೋರ್ಸ್ಗೆ ಅಂತ ಹೇಳಿ ಈಕೆಯ ಬಬಿತಾ ಕುಟುಂಬಸ್ಥರು ಆಕೆಯನ್ನ ಸೇರಿಸಿದ್ರು. ಇನ್ನು ರಾಣಿ ಪ್ರಭಾ ಈ ಗ್ಯಾಪಲ್ಲಿ ಆಕೆ ಮೇಲೆ ಲವ್ ಆಗಿದೆಯಂತೆ. ಇನ್ನು ಬಬಿತಾನೆ ಹೆತ್ತವರಿಗೆ ಒಂದು ವಾಯ್ಸ್ ಮೆಸೇಜ್ ಅನ್ನ ಕಳಿಸಿದ್ದಾರೆ. ತುಂಬಾ ಕಿರುಕುಳ ಆಗ್ತಾ ಇದೆ ಅಂತ ಹೇಳಿ. ಎಲ್ಲ ರೆಕಾರ್ಡ್ ಆಗಿ ಬರ್ತಿರೋದು. ಇದರ ಕುರಿತಾಗಿ ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ರವಿ ಪಾಂಡವಪುರ. ರವಿ ಪಾಂಡವಪುರ, ಏನ್ ಕೇಸ್ ಇದೆ ಎಕ್ಸಾಕ್ಟ್ಲಿ? ಮಹಿಳಾ ಆಯೋಗದ ಅಧ್ಯಕ್ಷ ಆಗಿರುವಂತಹ ನಾಗಲಕ್ಷ್ಮಿ ಚೌಧರಿ ಅವರ ಆಪ್ತೆಯಿಂದ ನಡೆದಿರುವಂತಹ ಗೂಂಡಾಗಿರಿ ಇದು. ಮೈಸೂರಿನ ಓಂ ಶ್ರೀ ಸಾಯಿನಾಥ ನರ್ಸಿಂಗ್ ಕೇರ್ನ ಮಾಲೀಕರಾಗಿರುವಂತಹ ರಾಣಿ ಪ್ರಭಾ ಅವರಿಂದ ಈ ಗೂಂಡಾಗಿರಿ ನಡೆದಿದೆ. ಹಾಸನ ಮೂಲದ ಬಬಿತಾ ಅವರನ್ನ ಅಕ್ರಮದಲ್ಲಿ ಇಟ್ಕೊಂಡು ಕಿರುಕುಳ ನೀಡ್ತಿದ್ದಾರೆ ಅನ್ನೋ ಆರೋಪ ಕೇಳಿ ಬಂದಿದ್ದು, ನರ್ಸಿಂಗ್ ಕೇರ್ ಕೆಲಸಕ್ಕೆ ಕರೆತಂದು ಕಿರುಕುಳವನ್ನು ನೀಡುತ್ತಿದ್ದಾರೆ ಅನ್ನೋ ಗಂಭೀರ ಆರೋಪವನ್ನ ಮಾಡಲಾಗ್ತಿದೆ. ಯುವತಿಯ ಮೇಲೆ ಈಗ ಸದ್ಯ ರಾಣಿ ಪ್ರಭಾ ಅವ್ರಿಗೆ ಲವ್ ಆಗಿದೆ ಅನ್ನೋ ರೀತಿ ಹೇಳ್ತಿದ್ದಾರೆ. ಅಂದ್ರೆ ಒಂದು ರೀತಿಯ ಈಗ ಸಲಿಂಗ ಪ್ರೇಮ ರೀತಿ ಆಗಿದೆ. ಈ ಕಾರಣಕ್ಕಾಗಿ ರಾಣಿ ಪ್ರಭಾಳಿಂದ ಬಬಿತಾ ಅನ್ನೋ ಯುವತಿಯನ್ನ ಜೊತೆಗಿಟ್ಕೊಂಡು ಪೋಷಕರ ಜೊತೆಗೆ ಕಳಿಸೋದಕ್ಕೆ ಈಗ ಸಾಧ್ಯ ಆಗ್ತಿಲ್ಲ. ಆ ಆರೋಪವನ್ನ ಮಾಡುವಂತ ಕೆಲಸಕ್ಕೆ ಮುಂದಾಗ್ತಾರೆ. ಮಗಳನ್ನ ಮನೆಗೆ ಕಳಿಸ್ಕೊಡಿ ಅಂತ ಹೇಳಿ ಪೋಷಕರೀಗ ಹಲ್ಲೆ ಮಾಡಿರುವಂತಹ ಆರೋಪ ಇದು. ಜೊತೆಗೆ ಯುವತಿ ಜೊತೆಗೆ ಹಾರ್ಟ್ ಸಿಂಬಲ್ ಹಾಕಿಸ್ಕೊಂಡಿರುವಂತಹ ರಾಣಿ ಪ್ರಭಾ ಅವರು ತಮ್ಮ ಮಗಳು ಬಬಿತಾಳನ್ನ ಅಕ್ರಮದಲ್ಲಿ ಇಟ್ಕೊಂಡು ಕಳಿಸ್ಕೊಡ್ತಿಲ್ಲ ಅಂತ ಹೇಳಿ ಹಾಸನದ ಆಲೂರು ಗ್ರಾಮದ ರಾಧಾಮಣಿ ಅವರ ಪುತ್ರಿ ಈ ಬಬಿತಾ ಆಗಿರ್ತಾರ. ಹೀಗಾಗಿ ಕಳಿಸ್ಕೊಡಿ ಅಂತ ಹೇಳಿ ಅವರು ಪರಿಪರಿಯಾಗಿ ಬೇಡುವಂತ ಕೆಲಸಕ್ಕೆ ಮುಂದಾಗ್ತಾರೆ. ಆದ್ರೆ ಅದು ಸಾಧ್ಯ ಆಗ್ತಿಲ್ಲ. ಈ ಕಾರಣಕ್ಕಾಗಿ ರಾಣಿ ಪ್ರಭಾ ಹಾಗೂ ರಾಧಾಮಣಿ ಅವರ ಕುಟುಂಬ ಈ ಎರಡು ಕುಟುಂಬಗಳಿಗೆ ಜಗಳ ಆಗ್ತಿದೆ. ಈ ಸಂದರ್ಭದಲ್ಲಿ ರಾಣಿ ಪ್ರಭಾ ಅವರು ವೈಯಕ್ತಿಕ ಕೆಲಸಗಳಿಗೆ ಈಗ ಬಳಕೆ ಮಾಡ್ಕೊಳ್ತಿದ್ದಾರೆ ಅಂತ ಹೇಳಿ ಈಗ ಆರೋಪ ಕೇಳಿ ಬಂದಿದ್ದು. ಸದ್ಯ ಆಕೆಯನ್ನ ಕಳಿಸ್ಕೊಡ್ಲಿಕ್ಕೆ ಈ ರಾಧಾಮಣಿ ಅವ್ರ ಜೊತೆ ಅಂದ್ರೆ ತಾಯಿಯ ಜೊತೆ ಕಳಿಸ್ಕೊಡ್ಲಿಕ್ಕೆ ಆಕೆ ಮನ್ಸು ಮಾಡ್ತಿಲ್ಲ. ಈ ಕಾರಣಕ್ಕಾಗಿ ಪರಸ್ಪರ ಗಲಾಟೆಗಳು ಮತ್ತೆ ಮಾತುಕತೆಗಳು ಎಲ್ಲವೂ ಕೂಡ ನಡೆದಿದ್ದು. ಇದಕ್ಕೆ ಸಂಬಂಧಪಟ್ಟಂತೆ ಈಗ ಒಂದು ವಾಯ್ಸ್ ನೋಟ್ ಅನ್ನು ಕೂಡ ಬಿಡುಗಡೆ ಮಾಡಲಾಗಿದೆ. ಇಲ್ಲಿ ಕುಟುಂಬಸ್ಥರು ಬಂದು ಹಲ್ಲೆ ಮಾಡಿದ್ದಾರೆ ಅಂತ ಹೇಳಿ ಈಗ ರಾಣಿ ಪ್ರಭಾ ಅವರು ಆರೋಪ ಮಾಡ್ತಿದ್ದಾರೆ. ಆದ್ರೆ ಬಬಿತಾಕ್ಕೆ ಇಷ್ಟ ಇದೆಯಾ ಅಂತ ಕೇಳಿದ್ರೆ ಖಂಡಿತವಾಗ್ಲೂ ಆಕೆಗೂ ಕೂಡ ಇಷ್ಟ ಇದೆ. ಹೀಗಾಗಿ ಇಬ್ಬರ ನಡುವೆ ಒಂದು ರೀತಿಯ ಸಲಿಂಗ ಪ್ರೀತಿ ಇದೆ ಅಂತ ಹೇಳಿ ಈಗ ಮಾತನಾಡಿಕೊಳ್ಳುವಂತ ಕೆಲಸಕ್ಕೆ ಮುಂದಾಗ್ತಿದೆ. ಆ ಕಾರಣಕ್ಕಾಗಿ ರಾಧಾಮಣಿ ಅವರು ದಯಮಾಡಿ ನನ್ನ ಮಗಳನ್ನ ಕಳಿಸ್ಕೊಡಿ ಅಂತ ಹೇಳಿ ಪರಿಪರಿಯಾಗಿ ಕೇಳುವಂತ ಕೆಲಸಕ್ಕೆ ಮುಂದಾಗ್ತಿದ್ದಾರೆ. ರಾಹುಲ್. ರೈಟ್ ರವಿ, ಥ್ಯಾಂಕ್ ಯು ಡೀಟೇಲ್ಸ್ಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.